ನನಗೆ ಯಾವುದೇ ಬಂಗಾರ ಕಿರೀಟ ಬೆಳ್ಳಿ ಕಿರೀಟ ಏನು ಬೇಡ. ನಮಗೆ ಜನಗಳ ಪ್ರೀತಿ ವಿಶ್ವಾಸ ಸಾಕು. ಸದಸ್ಯರ ಸಹಕಾರದಿಂದ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿದ್ದೀನಿ ಅಂತ ನನಗೆ ಒಂದು ಹೆಮ್ಮೆ ಇದೆ. ಅವ್ರಿಗೆ ಸಿಕ್ಕಿದ್ದ ಕೆಲವೇ ಅವಧಿಯಲ್ಲಿ ನಮಗೇನು ಬೇಕೋ ಎಲ್ಲ ಒಂದು ಸಹಕಾರನೂ ಕೊಟ್ಟು ನಮಗೆ ತುಂಬ ಒಂದು ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ. ಇವತ್ತು ಹಿಂದೆ ಅಧ್ಯಕ್ಷರಾಗಿದ್ದವರು 15 ತಿಂಗಳೂ ಇದ್ದರು. 15 ತಿಂಗಳ ಅವಕಾಶ ಸಿಕ್ಕಿದಾಗ ಒಂದು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನನ್ನ ಅವಧಿಯಲ್ಲಿ 9 ಮೀಟಿಂಗ್ ಮಾಡಿದ್ದೀನಿ. ಮಧು ಅಣ್ಣ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಇನ್ನು ಮುಂದೆ ಚುನಾವಣೆ ಬಂದಾಗ ಮಧು ಅಣ್ಣವ್ರ ಜೊತೆಗೆ ನಿಂತು ನಾವು ಸಹಕಾರ ಕೊಟ್ಟು ಅವ್ರನ್ನಿನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬೆಳೆಸೋಣ ಅಂತ ನಮ್ಮ ಅಭಿಪ್ರಾಯ ಇದೆ. 12 ತಿಂಗಳ ಅವಧಿಯಲ್ಲಿ 5 ವರ್ಷದಲ್ಲಿ ಆಗದಿದ್ದಂಥ ಕೆಲಸಗಳು ನಾವು ಮಾಡಿ ತೋರಿಸಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಂಚನಬೆಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಧು ಅಂತ ನಾವು ಕೊನೆಯ ದಿನ, ಇದು 5 ವರ್ಷ ಅವಧಿಯಲ್ಲಿ ಈ ದಿನ ಕೊನೆಯ ದಿನ ಆಗಿರುತ್ತದೆ. ಈ ದಿನ ನಮಗೆ ಎಲ್ಲ ನಮ್ಮ 17 ಜನ ಸದಸ್ಯರುಗಳು ಮತ್ತು ಇಡೀ ನಮ್ಮ ಪಂಚಾಯಿತಿಯ ಎಲ್ಲ ಮತ ಬಾಂಧವರುಗಳು ನಮ್ಮ ಸಹಕಾರ ಕೊಟ್ಟು ಮತ ಕೊಟ್ಟು ಇವತ್ತು ನಮಗೇನೋ ಒಂದು ಜನಸೇವೆ ಮಾಡಬೇಕು ಅಂತ ನಮಗೆ ಆಯ್ಕೆ ಮಾಡಿ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಹೆಚ್ಚಾಗಿ ನಮ್ಗೆ 17 ಜನ ಸದಸ್ಯರುಗಳು ನನಗೆ ಒಮ್ಮತ ಕೊಟ್ಟು ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇವತ್ತು ನಮಗೆ ಅವಧಿ ಕೊನೆ ದಿನ ಆಗಿರ್ತದೆ. ಈ ಅಧ್ಯಕ್ಷ ಸ್ಥಾನ ಬಂದಾಗ ನಾವು ಸ್ವೀಕಾರ ಮಾಡಿದಾಗಿಂದ ನಮ್ಮ ಕೈಲಾದಷ್ಟು ನಮ್ಮ ಪಂಚಾಯಿತಿಗೆ ಏನೇನು ಕೊಡುಗೆ ಕೊಡಬೇಕು, ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಎಲ್ಲ ನಮ್ಮ ವಿರೋಧ ಪಕ್ಷದವರು ಇನ್ನೊಂದು ಮತ್ತೊಂದು ಏನೂ ನೋಡ್ದಿರಾ ಇವತ್ತು ಯಾವುದೇ ಒಂದು ಭೇದ ಭಾವ ಇಟ್ಕೊಂಡಿರ ಇವತ್ತು ನಮ್ಮ ಪಂಚಾಯಿತಿ ಮಂಚನಬೆಲೆ ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ನಮ್ಮ ಸಹಕಾರ ಮೆಂಬರ್ಗಳೆಲ್ಲ 17 ಜನ ಸದಸ್ಯರ ಸಹಕಾರದಿಂದ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿದ್ದೀನಿ ಅಂತ ನನಗೆ ಒಂದು ಹೆಮ್ಮೆ ಇದೆ. ಮಾಡಿದ್ದೀನಿ ಅಂತ ನಮ್ಮ ಅಭಿಪ್ರಾಯ ಇದೆ. ಜನಗಳ ಅಭಿಪ್ರಾಯನೂ ಇಂಥ ಸದಸ್ಯರು ಇಂಥ ಅಧ್ಯಕ್ಷರು ಬೇಕು ಅಂತ ಒಂದು ಮನಸ್ಸಿಗೆ ಮುಟ್ಟೋ ಅಂಥ ಕೆಲಸಗಳು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೆಲ್ಲ ಕೆಲಸ ಮಾಡಿದ್ದೀವಿ? ನಮಗೆ ಸಿಕ್ಕಿರೋ ಅವಧಿ ಚಿಕ್ಕ ಅವಧಿ. ನನಗೆ ಸಿಕ್ಕಿದ್ದು ಖಾಲಿ 12 ತಿಂಗಳ ಅವಧಿ ಸಿಕ್ಕಿತ್ತು. 12 ತಿಂಗಳ ಅವಧಿಯಲ್ಲಿ 5 ವರ್ಷದಲ್ಲಿ ಆಗದಿದ್ದಂಥ ಕೆಲಸಗಳು ನಾವು ಮಾಡಿ ತೋರಿಸಿದ್ದೀರಿ. ಇವತ್ತು ರೋಡ್ ಕೆಲಸಗಳಿರ್ಬೋದು, ಚರಂಡಿಗಳು, ಡ್ರೈನೇಜ್ ವರ್ಕ್ಸು, ಮತ್ತು ಕುಡಿಯೋ ನೀರು ವ್ಯವಸ್ಥೆಗಳು, ದೀಪದ ವ್ಯವಸ್ಥೆಗಳು, ಮತ್ತು ಇಡೀ ನಮ್ಮ ಪಂಚಾಯಿತಿ ಬಂದು ಸುಮಾರು 40 ವರ್ಷ ಆದ್ರೂ ಇವತ್ತಿಗೆ ನಮಗೆ ಸೋಲಾರ್ ಐಮಾಸ್ ಲೈಟ್ ಅನ್ನೋದು ನೋಡಿರಲಿಲ್ಲ. ಇವತ್ತು ನಮ್ಮ ಎಲ್ಲ ಸಹಕಾರದಿಂದ ನಮ್ಮ ಸಚಿವರು MC ಸುಧಾಕರ್ ಮತ್ತು ನಮ್ಮ ಶಾಸಕರಾದ MLA ಪ್ರದೀಪ್ ಈಶ್ವರ ಅವರ ಒಂದು ಮಾರ್ಗದರ್ಶನ ತಗೊಂಡು ಅವರು ಅನುದಾನಗಳು ಸ್ವಲ್ಪ ತಗೊಂಬಂದು ಇವತ್ತು ನಾನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಕೈ ಜೋಡಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಹಿಂದೆ ಮಂಚನಬೆಲೆ ಗ್ರಾಮ ಪಂಚಾಯತಿಯಲ್ಲಿ ಸ್ಮಶಾನದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಅದನ್ನು ನೀವು ಅಭಿವೃದ್ಧಿ ಪಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಏನಾಗಿದೆ ಅದು? ಆಲ್ರೆಡಿ ನಮ್ಮ ಸಚಿವರು MC ಸುಧಾಕರ್ ಮತ್ತು MLA ಪ್ರದೀಪ್ ಈಶ್ವರ್ ಅವರು ನಮಗೆಲ್ಲ ಸಹಕಾರ ಕೊಟ್ಟು ಆ ಜಾಗವನ್ನು ಗುರ್ಸ್ಕೊಟ್ಟಿದ್ದಾರೆ. ಜಾಗ ಆಲ್ರೆಡಿ ನಮ್ಗೆ ರಿಸರ್ವ್ ಇಟ್ಟಿದ್ದಾರೆ. ಆ ಜಾಗ ದಾಖಲಾತಿ ಒಂದು ರೆಡಿ ಆಗಬೇಕು. ಆ ದಾಖಲಾತಿ ರೆಡಿ ಆಗೋದಕ್ಕೆ ನಮಗೆ ಗೆಜೆಟಲ್ಲಿ ಆಗಬೇಕು. ಅದಕ್ಕೆ 1-2 ವರ್ಷ ಕಾಲಾವಕಾಶ ಬೇಕಾಗ್ತದೆ. ನೀವು ಏನಾದರೂ ಪ್ರೊಸೆಸಿಂಗ್ ಮಾಡೋಂಗಿದ್ರೆ ನಾಳೆಯಿಂದನೇ ನೀವು ಮಾಡ್ಕೊಳ್ಳಿ. ಆ ಜಾಗ ನಿಮಗೆ ಮೀಸಲಿಟ್ಟಿದ್ದೀರಿ, ನಿಮಗೆ ಸ್ಮಶಾನಕ್ಕಾಗಿ ಮೀಸಲಿಟ್ಟಿದ್ದೀರಿ. ನೀವು ಅದರಲ್ಲಿ ಯಾವುದೇ ತಂಟೆ ತಕರಾರು ಬರಲ್ಲ, ನೀವು ಮಾಡ್ಕೊಳ್ಳಿ ಅಂತ ನಮಗೆ ಒಂದು ಧೈರ್ಯ ತುಂಬಿದ್ದಾರೆ. ಮತ್ತು ಅಫಿಷಿಯಲ್ DC ಅವ್ರಿಗೂ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಜಾಗ ಆಲ್ರೆಡಿ ಗುರ್ಸ್ಕೊಂಡಿದ್ದೀರಿ. ಮತ್ತು ಆ ಜಾಗದ ಹತ್ರಗೆ ಒಂದು ಸ್ಮಶಾನ ಜಾಗದ ಹತ್ರಗೆ ಒಂದು ಚರಂಡಿ ಸಮಸ್ಯೆ ಇತ್ತು. ಈಗಾಗಲೇ ನಾವು ಮೊದಲನೇ ಸಲ ಅಧ್ಯಕ್ಷನಾದಾಗ ನಿಮ್ಮನ್ನು ಮೊದಲನೇ ಬಾರಿಗೆ ನಿಮ್ಮ ಮುಖಾಂತರನೇ ನಾವು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ರಿ. ಆ ಜಾಗ ಇವಾಗ ನೀವು ಹೋಗಿ ಪರಿಶೀಲನೆ ಮಾಡಿರಿ. ಇವತ್ತು ಆ ಜಾಗ ಎಷ್ಟು ಸ್ವಚ್ಛವಾಗಿದೆ. ಸ್ಮಶಾನ ಅಂತಲೂ ಗೊತ್ತಾಗಲ್ಲ, ಒಳ್ಳೆ ದೇವಾಲಯ ಇದ್ದಂಗೆ ಕಂಡಂಗೆ ನಾವು ಕಾಣಿಸ್ಕೊಂಡಿದ್ದೀರಿ. ಸರ್, ಈ ಹಿಂದೆ ನೀವು ಅಧಿಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನಿಮಗೆ ಬೆಳ್ಳಿ ಕಿರೀಟವನ್ನು ಇಡುವಂಥ ಕೆಲಸ ಆಗಿತ್ತು. ಇಲ್ಲಿ ಮಾಜಿ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟಿದ್ರು. ಅವ್ರೇನಾದರೂ ಅಭಿವೃದ್ಧಿ ಮಾಡಿ ತೋರಿಸ್ಬಿಟ್ರೆ ಅವ್ರಿಗೆ ಬಂಗಾರದ ಕಿರೀಟ ನಾನು ಇಡ್ತೀನಿ ಅಂತ ಹೇಳಿದ್ರು. ಇವತ್ತು ನಾನು ಹಿಂದೆ ಮಾತಾಡಿರೋ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವತ್ತು ನಾನು ಹಿಂದೆನೇ ಆಗಲೇ ಹೇಳಿದ್ದೆ, ನನಗೆ ಬೇರೆ ಇನ್ನೊಬ್ಬರು ಯಾರೋ ಬೆಳ್ಳಿ ಕಿರೀಟ ಬಂಗಾರ ಕಿರೀಟ ಇಡುವಂಥದ್ದು ಅವಶ್ಯಕತೆ ನನಗಿಲ್ಲ. ನಾನು ಜನಗಳಲ್ಲಿ ಮನಸ್ಸಲ್ಲಿ ನಾನು ಇಟ್ಕೊಳೋಂಥ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಈಗ ನಾನು ಅಭಿವೃದ್ಧಿ ಕೂಡ ಇವತ್ತು ಹಿಂದೆ ಅಧ್ಯಕ್ಷರಾಗಿದ್ದವರು 15 ತಿಂಗಳೂ ಇದ್ದರು. 15 ತಿಂಗಳ ಅವಕಾಶ ಸಿಕ್ಕಿದಾಗ ಖಾಲಿ ಒಂದು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನನ್ನ ಅವಧಿಯಲ್ಲಿ
9 ಮೀಟಿಂಗ್ ಮಾಡಿದ್ದೀನಿ. ಖಾಲಿ 12 ತಿಂಗಳಿಗೆ 9 ಮೀಟಿಂಗ್ ಮಾಡಿದ್ದೀನಿ. 9 ಮೀಟಿಂಗಲ್ಲಿ ಇವತ್ತು ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ಈಗ ನೀವೇ ಇವಾಗ ಊರಲ್ಲಿ ಗ್ರಾಮಸ್ಥರು ಈಗ ನಮ್ಮ ಸದಸ್ಯರಿದ್ದಾರೆ, ಅವ್ರ ಮುಖಾಂತರ ನೀವು ತಿಳ್ಕೊಳ್ಳಿ. ನಾನು ಹೇಳಿದ್ರೆ ಅದಕ್ಕೆ ಚೆನ್ನಾಗಿ ಕಾಣಲ್ಲ. ಈಗ ಅವ್ರದ್ದು ಬಗ್ಗೆ ಅವರೇ ಹೊಗಳ್ಕೊಂಡ್ರೆ ಅದಕ್ಕೆ ಸೂಕ್ತ ಇರಲ್ಲ. ಇನ್ನು ಬೇರೆ ನಮ್ಮ ಸದಸ್ಯರುಗಳು ನಮ್ಮ ಊರ ಗ್ರಾಮಸ್ಥರ ಬಗ್ಗೆ ಅವ್ರ ಹತ್ರಗೆ ನೀವು ಹೋಗಿ ಒಂದು ಸಮೀಕ್ಷೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನನಗೆ ಯಾವುದೇ ಬಂಗಾರ ಕಿರೀಟ ಇನ್ನು ಬೆಳ್ಳಿ ಕಿರೀಟ ಏನು ಬೇಡ. ನಮಗೆ ಜನಗಳ ಪ್ರೀತಿ ವಿಶ್ವಾಸ ಸಾಕು. ನಂಗೆ ಆ ಪ್ರೀತಿ ವಿಶ್ವಾಸ ಇದೆ. ಮುಂದಿನ ಚುನಾವಣೆಗಳಲ್ಲಿ ಇನ್ನೊಂದು ಬಂದಾಗ ಜನಗಳ ನಮಗೆ ಬೆಂಬಲ ಕೊಡ್ತಾರಲ್ಲ, ಅದೇ ನಮ್ಗೆ ಬಂಗಾರ ಕಿರೀಟ ಇದ್ದಂಗೆ. ನಮ್ಗೆ ಅಷ್ಟು ಸರ್, ನಿಮ್ಮ ಸೇವಾವಧಿ ಮುಕ್ತಾಯ ಆಗಿದೆ. ಈಗಾಗಲೇ ಮುಂದೆ ಬರುವಂಥವ್ರು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಯಾವ ರೀತಿ ಶ್ರಮ ಪಡಬೇಕು, ಯಾವ ರೀತಿ ಒಗ್ಗಟ್ಟಿನಿಂದ ಹೋಗಬೇಕು ಅಂತ ಹೇಳಿ ಏನು ಸಂದೇಶ? ಅದಕ್ಕೆ ಈಗ ಆಲ್ರೆಡಿ ನಾವು ಪಂಚಾಯಿತಿ ಅಧ್ಯಕ್ಷರಾದಾಗ ಸುಮಾರು ಹಲವಾರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಆಗಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು ಹಿಂದೆ ನಮಗಿನ್ನ ಮುಂಚೆ. ಆಗ ನಮ್ಮ ಪಂಚಾಯಿತಿ ಸುಮಾರು ನನಗೆ ಗೊತ್ತಿದ್ದಂಗೆ 40ರಿಂದ 48 ಲಕ್ಷ ನಮ್ಮ ಪಂಚಾಯಿತಿ ಸಾಲ ಪಂಚಾಯಿತಿ ಆಗಿತ್ತು. ಈ ಪಂಚಾಯಿತಿಗೆ ರೆವಿನ್ಯೂ ಕಮ್ಮಿ ಇದೆ. 40-48 ಲಕ್ಷ ಸಾಲ ಇಟ್ಟಿದ್ದರು. ನಾನು ಅಭಿವೃದ್ಧಿ ಜೊತೆಗೆ ಆ ಸಾಲ ಕೂಡ ಮುಕ್ತ ಮಾಡಿದ್ದೀನಿ. ಈಗ ಸ್ವಲ್ಪ ಇದೆ. ಈ 15 ಫೈನಾನ್ಸ್ ಒಂದು ಬಂದಿದ್ದರೆ ಸಾಲ ಮುಕ್ತ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆಗ್ತಾಯಿತ್ತು. 15 ಫೈನಾನ್ಸ್ ಅಮೌಂಟು ಕಾರಣದಿಂದ ಸರ್ಕಾರದಿಂದ ಬಿಡುಗಡೆ ಆಗಲಿಲ್ಲ. ಅದರಿಂದ ಸ್ವಲ್ಪ 48 ಲಕ್ಷದನ್ನ ಬರೀ 12 ಲಕ್ಷಕ್ಕೆ ತಂದಿಟ್ಟಿದ್ದೀನಿ. 12-13 ಲಕ್ಷನ ಇರ್ಬೋದು, ಬಹುಶಃ 12-13 ಲಕ್ಷ ಸಾಲಕ್ಕೆ ತಂದಿಟ್ಟಿದ್ದೀನಿ. ಇನ್ನು ಮುಂದೆ ಬರುವಂಥ ಸದಸ್ಯರುಗಳು ಅವ್ರಿಗೇನು ಅಷ್ಟು ಸಾಲದ ಬರ್ಡನ್ ಇರಲ್ಲ. ಇನ್ನೇನಿದ್ರು ಪಂಚಾಯತಿನ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡೋದಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಮಾಡಿಸ್ಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ. ಸರ್, ಈಗ ನೀವು ಈಗಾಗಲೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಒಂದು ಅನುಭವ ನಿಮಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ನಡೆ ಏನು ಅಂತ? ಈಗ ನಾನು ಇದು 2ನೇ ಬಾರಿ ಸದಸ್ಯನಾಗಿ ಪಂಚಾಯತಿಯಲ್ಲಿ ಸೇವೆ ಮಾಡಿದ್ದೀನಿ. ನನಗೆ ಸದಸ್ಯನಾಗಬೇಕು ಅಂತ ಮುಂದೆ ಇನ್ನೇನು ಇಲ್ಲಿ ಪಂಚಾಯತಿಯಲ್ಲಿ ಸದಸ್ಯರಾಗಬೇಕು ಇನ್ನೊಂದಾಗಬೇಕು ಅನ್ನೋಂಥ ನನಗೆ ಏನು ಅಭಿಪ್ರಾಯ ಇಲ್ಲ. ನನ್ನ ಹಿಂದೆ ಇರೋವಂಥ ನನ್ನ ಯುವಕರು, ನನ್ನ ನಂಬಿರೋ ಅಂಥವ್ರನ್ನ ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿ ಸೇವೆ ಮಾಡೋದಕ್ಕೆ ಕಳಿಸ್ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ನನ್ನ ರಾಜಕೀಯ ಅಳಿವು ಬಂದರೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಪಂಚಾಯಿತಿ ಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಮನಸ್ಥಿತಿ ನನ್ನಲ್ಲಿದೆ. ನೋಡೋಣ, ಅವಕಾಶಗಳು ಬಂದು ಅದರಲ್ಲಿ ಎಲ್ಲರ ಜನ ಅಭಿಪ್ರಾಯ ಕೊಡಲಿ, ಮತ್ತು ಕ್ಯಾಟಗಿರೀಸು ಅವು ಇವು ಆಗಬೇಕು. ಅದಾಗಿದ್ದಾದಮೇಲೆ ನಮ್ಮ ಹೈಕಮಾಂಡು ಸಚಿವರು MLA ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವ್ರ ಜೊತೆ ಎಲ್ಲ ಕೂತು ಮಾತಾಡಿ ಅವ್ರ ಅವಕಾಶ ಯಾವ ಥರ ನೀನು ರಾಜಕೀಯ ನಡೆದಲ್ಲಿ ನೀನು ಹೋಗಬೇಕು ಅಂತ ಹೇಳಿದ್ರೆ ನಾನು ಅದರಲ್ಲಿ ಭಾಗವಹಿಸ್ತೀನಿ. ನಾನು ಬೇಡ್ಕೊಳೋದೇನೆಂದರೆ ಇಡೀ ನಮ್ಮ ಪಂಚಾಯಿತಿಯ ಜನತೆ ಇವತ್ತು ನಾವು ಕೈಲಾದಷ್ಟು ನಾವು ಯಾವುದೇ ಒಂದು ಪಕ್ಷ ಇನ್ನು ಜಾತಿ ಭೇದ ಇನ್ನೊಂದು ಮತ್ತೊಂದು ಮಾಡ್ದಿರ ಇವತ್ತು ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ನಿಮ್ಮಲ್ಲಿ ಪಂಚಾಯಿತಿ ಜನಗಳಿಗೆ ನಾನು ಬೇಡ್ಕೊಳೋದೇನೆಂದರೆ ಮುಂದೆ ನಿಮ್ಮ ಹತ್ರ ಯಾವುದೇ ಚುನಾವಣೆ ಬಂದ್ರೂ ಯಾರು ಒಳ್ಳೆ ವ್ಯಕ್ತಿ ಏನು ಕೆಲಸ ಮಾಡ್ತಾರೆ ಅದನ್ನ ನೋಡಿ ನೀವು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಎಲ್ಲರೂ ಕೊಡ್ತಾರೆ, ಅದಕ್ಕೆ ಮಣೆ ಆಗ್ದಿರಾ ಇವತ್ತು ನಿಮಗೆ ಜನಸೇವೆ ಯಾರು ಮಾಡೋಕ್ಕೆ ನೀವು ಮಾಡಿದ್ದಾರೆ, ಇವತ್ತು ನಮ್ಮ ಅಭಿವೃದ್ಧಿ ಯಾರು ಮಾಡಿದ್ದಾರೆ, ಸೇವೆ ಯಾರು ಮಾಡಿದ್ದಾರೆ ನೋಡ್ಕೊಂಡು ನೀವು ಮತ ಕೊಡಬೇಕು. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ನಮ್ಮ ಇದೇ ಮಂಚನಬಾಗ್ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮದೇ ಒಂದು ಸಿಂಡಿಕೇಟ್ 17 ಗೆಲ್ಸ್ಕೊಡ್ಬೇಕು ಅಂತ ನಿಮ್ಮ ಎಲ್ಲರೂ ಮನವಿ ಮಾಡ್ತಾಯಿದ್ದೀವಿ. ನಮಸ್ಕಾರ, ನನ್ನ ಹೆಸರು ವೆಂಕಟರಾಜು ಅಂತ, ಇವಾಗ ಗ್ರಾಮ ಪಂಚಾಯತಿ ಸದಸ್ಯರು. ಈ ಮಧು ಅಣ್ಣ ಅಧ್ಯಕ್ಷತೆಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ದೀರಿ. ಮಧು ಅಣ್ಣ ಬಂದಾಗಿಂದ ನಾವು ನಮ್ಮ ಮಶಾಣಕ್ಕೆ ಹರಿಯೋ ನೀರು, ಚರಂಡಿ ನೀರು ಹರಿತಾ ಇತ್ತು. ಫಸ್ಟ್ ಕೆಲಸ ಮಧು ಅಣ್ಣ ಮಾಡಿದ್ದದೆ. ನಿಮ್ಮ ಮುಖಾಂತರನೇ ಕರ್ಕೊಂಡು ಹೋಗಿದ್ರಿ, ತೋರಿಸ್ರಿ ನಿಮಗೂ ಇದು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ. ವಿತಿನ್ 1 ವಾರದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಶಾಸಕರ ಅನುದಾನದಲ್ಲಿ ಒಳ್ಳೆ ಚರಂಡಿ ಮಾಡಿಕೊಟ್ಟಿದ್ದಾರೆ ನಮಗೆ. ಮತ್ತು ಸ್ವಚ್ಛತೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಐಮಾಸ್ ಲೈಟು ನಮ್ಮ ಪಂಚಾಯತಿಗೆ ಎಲ್ಲೂ ಇರಲಿಲ್ಲ. ಮೊದಲು ನಮ್ಮ ಪಂಚಾಯತಿಗೆ ನಮ್ಮೂರಲ್ಲಿ ಸ್ಕೂಲ್ ಮುಂದೆ ಒಳ್ಳೆ ಐಮಾಸ್ ಲೈಟು ಹಾಕ್ಕೊಟ್ಟಿದ್ದಾರೆ, ಅದು ಇವಾಗ ರನ್ನಿಂಗ್ ಇದೆ. ಮಧು ಅಣ್ಣ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಇನ್ನು ಮುಂದೆ ಚುನಾವಣೆ ಬಂದಾಗ ಮಧು ಅಣ್ಣ ಅವ್ರ ಜೊತೆಗೆ ನಿಂತು ನಾವು ಸಹಕಾರ ಕೊಟ್ಟು ಅವ್ರನ್ನಿನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬೆಳೆಸೋಣ ಅಂತ ನಮ್ಮ ಅಭಿಪ್ರಾಯ ಇದೆ. ಮಧು ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸದಸ್ಯರನ್ನ ಯಾವ ರೀತಿ ನಡ್ಕೊಂಡಿದ್ರು ಅವರ ಅಧಿಕಾರಾವಧಿಯಲ್ಲಿ? ತುಂಬ ಚೆನ್ನಾಗಿ ನಡ್ಕೊಂಡಿದ್ರು. ಒಂದು ಅಣ್ಣ ತಮ್ಮ, ಒಂದು ಅಕ್ಕ ತಂಗಿ ಎಲ್ಲ ಥರ ಚೆನ್ನಾಗಿ ನಡ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು ಮಧು ಅಣ್ಣ ಅವ್ರ ಅಧ್ಯಕ್ಷತೆಯಲ್ಲಿ ನಮಗೆ. ನನ್ನ ಹೆಸರು ಮಂಜುಳಾ ಅಂತ. ನಮ್ಮದು ಗುಂಡ್ಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ 5 ವರ್ಷ ಆಯಿತು. ಅಂದರೆ ಈ 5 ವರ್ಷದಲ್ಲಿ ನಮಗೆ ಈ ಅಧ್ಯಕ್ಷರು ಮಧು ಅಣ್ಣ ಆದಾಗಿನಿಂದ ನಮಗೆ
ಕೆಲವೊಂದು ನಾವು ಬೇಡಿಕೆಗಳು ನಮಗೆ ಈ ಥರ ಸಮಸ್ಯೆ ಇದೆ ಊರಲ್ಲಿ, ಒಂದು ಮೂಲಭೂತ ಸೌಕರ್ಯಗಳಾಗ್ಬೋದು, ಒಂದು CC ರೋಡ್ ಆಗ್ಬೋದು, ಕಾಂಕ್ರೀಟು ಇದೆಲ್ಲನೂ ಒಂದು ಸ್ವಲ್ಪ ಕೇಳಿದ್ವಿ. ಅದ್ರ ಪ್ರಕಾರ ಅವರು ಏನು ಅವ್ರಿಗೆ ಸಿಕ್ಕಿದ್ದ ಕೆಲವೇ ಅವಧಿಯಲ್ಲಿ ನಮಗೇನು ಬೇಕೋ ಎಲ್ಲ ಒಂದು ಸಹಕಾರನೂ ಕೊಟ್ಟು ನಮಗೆ ತುಂಬ ಒಂದು ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಮತ್ತು ನಮ್ಮ ಇಡೀ ಮಂಚನಬೆಲೆ ಗ್ರಾಮ ಪಂಚಾಯಿತಿಗಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮಗೆ ಏನು ಬೇಕು ಮತ್ತು ಚರಂಡಿದಾಗ್ಬೋದು, ಒಂದು ಕಾಲೋನಿಯಲ್ಲಿ ದಾರಿ ಎಷ್ಟೋ ವರ್ಷಗಳಿಂದ ನಮ್ಮ ಗುಂಡ್ಲುಗುರ್ಕಿ ಗ್ರಾಮದಲ್ಲಿ ಹಾಗೇ ಇರಲಿಲ್ಲ. ಪಾಪ 50 ಮನೆ ಅವ್ರಿಗೆ ಯಾವ ಕಡೆಯಿಂದನೂ ಒಂದು ಆಂಬುಲೆನ್ಸ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಬೇಡಿಕೆನೂ ನಾವು ಇಟ್ಟಿದ್ವಿ. ಹಾಗೂ ಸದ್ಯಕ್ಕೆ ಅದು ಇನ್ನೂ ಒಂದು ಲೇಟ್ ಆಗ್ಬೋದು, ಒಂದು ವಾರ, ಅದನ್ನು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಅಲ್ಲೇ ನಮ್ಮ ಗುಂಡ್ಲುಗುರ್ಕಿಯಲ್ಲಿ ನಮ್ಮ ಗುಂಡ್ಲುಗುರ್ಕಿ ಗ್ರಾಮಸ್ಥರಿಂದ ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರದ್ದು ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ.